ಇನ್ನು ಹಾವೇರಿ ಜಿಲ್ಲೆಯಲ್ಲೂ ಮಳೆ ಕೊರತೆ ಹಿನ್ನೆಲೆ ಮೋಡ ಬಿತ್ತನೆಗೆ ಹಾವೇರಿ ಜಿಲ್ಲೆ ಶಾಸಕರು ನಿರ್ಧರಿಸಿದ್ದಾರೆ. ಜುಲೈ 7ರಿಂದ 3 ದಿನಗಳ ಕಾಲ ಹಾವೇರಿ ಜಿಲ್ಲೆಯಾದ್ಯಂತ ಮೋಡ ಬಿತ್ತನೆ ಮಾಡುವಂತಹ ನಿರ್ಧಾರ. ಸ್ವಂತ ಖರ್ಚಿನಲ್ಲೇ ಮೋಡ ಬಿತ್ತನೆ ಮಾಡುವುದಕ್ಕೆ ಶಾಸಕರು ನಿರ್ಧರಿಸಿದ್ದಾರೆ. ಶಾಸಕ ಪ್ರಕಾಶ್ ಕೋಳಿವಾಡರ ವಿಶೇಷ ವಿಮಾನದಲ್ಲಿ ಮೋಡ ಬಿತ್ತನೆ ಕಾರ್ಯ ನಡೆಯುತ್ತೆ. ಮಳೆಯಿಂದ ಕೊರತೆಯಿಂದಾಗಿ ರೈತರಿಗೆ ಸಮಸ್ಯೆ ಆಗ್ತಾ ಇದೆ ಅಂತ ರೈತರು ಅಳಲನ್ನು ತೋಡ್ಕೊಂಡಿದ್ರು. ಈ ಬಗ್ಗೆ ಶಾಸಕರು ತಮ್ಮ ನಿರ್ಧಾರದಿಂದಾಗಿ ಮೋಡ ಬಿತ್ತನೆಗೆ ಮುಂದಾಗಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಈಗ ಮೊದಲ ಬಾರಿಗೆ ಮೋಡ ಬಿತ್ತನೆ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಇದರಿಂದ ಕೇಂದ್ರ ಸರ್ಕಾರದಿಂದ ಪರ್ಮಿಷನ್ ಕೂಡ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ. ನಾನು ರಾಣೆಬೆನ್ನೂರು ಶಾಸಕರಾದಂಥ ಪ್ರಕಾಶ್ ಕೋಳಿವಾಡ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನೇ ಮಾತಾಡ್ತಾ ಇರ್ತೀನಿ. ಸರ್, ಯಾವಾಗಿಂದ ಮೋಡ ಬಿತ್ತನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ? ಇವತ್ತೇ ಪರ್ಮಿಷನ್ ಸಿಕ್ಕಿದೆ. ಒಂದು 2 ದಿವಸ ಪೈಲಟ್ಗಳಿಗೆ ಟ್ರೈನಿಂಗ್ ಕೊಡಬೇಕಾಗುತ್ತೆ. ಶನಿವಾರ ಭಾನುವಾರ ನಾವು ಅವ್ರಿಗೆ ಟ್ರೈನಿಂಗ್ ಕೊಡ್ತೀವಿ. ಸೋಮವಾರನ ವಿಮಾನವನ್ನು ಹುಬ್ಬಳ್ಳಿ ಏರ್ಪೋರ್ಟಲ್ಲಿ ಲ್ಯಾಂಡ್ ಮಾಡ್ತೀವಿ. ಮಂಗಳವಾರದಿಂದ ನಾವು ಮೋಡ ಬಿತ್ತನೆ ಮಾಡೋಕ್ಕೆ ತಯಾರಿದ್ದೀವಿ. ಆದರೆ ಮೆಟ್ರಾಲಜಿಸ್ಟ್ ನಮಗೆ ಮೋಡ ಸೂಕ್ತವಾಗಿದೆಯೋ ಇಲ್ಲ ಅನ್ನೋದನ್ನು ಹೇಳಬೇಕು. ಮಂಗಳವಾರದಿಂದ ನಾವು ತಯಾರಿರ್ತೀವಿ. ಯಾವತ್ತು ಮೋಡ ಇರ್ತವೆ 3 ದಿವಸ ನಾವು ಮೋಡ ಬಿತ್ತನೆ ಮಾಡ್ತೀವಿ. ಇದಕ್ಕೆ ಬರಬೇಕಾದಂಥ ಖರ್ಚು ವೆಚ್ಚವನ್ನು ಯಾವ ರೀತಿ ಮಾಡ್ತೀರಾ? ಸರ್ಕಾರದಿಂದ ಮಾಡ್ತೀರೋ, ವೈಯಕ್ತಿಕವಾಗಿ ಮಾಡ್ತೀರಾ? ಇಲ್ಲ, ನಾನು ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಮತ್ತು ಉಪಮುಖ್ಯಮಂತ್ರಿಗಳಾದ ಪರಮೇಶ್ವರ್ ಸಾಹೇಬರಿಗೆ ಇದನ್ನು ರಾಜ್ಯಾದ್ಯಂತ ಮಾಡಬೇಕು ಅಂತ ಮನವಿ ಮಾಡ್ಕೊಂಡಿದ್ದೀನಿ. ಅವರು ಸಕಾರಾತ್ಮಕ ಉತ್ತರ ಕೊಟ್ಟಿದ್ದಾರೆ. ಅದಕ್ಕೆಲ್ಲ ಟೆಂಡರು ಲೇಟ್ ಆಗುತ್ತೆ. ಆದ್ದರಿಂದ ನಾವೆಲ್ಲ 6 ಜನ ಶಾಸಕರು, ಹಾವೇರಿ ಜಿಲ್ಲೆ ಶಾಸಕರು ಆ ಖರ್ಚನ್ನು ಭರಿಸಿ 3 ದಿನಗಳ ಕಾಲ ನಾವು ಮೋಡ ಬಿತ್ತನೆ ಮಾಡಬೇಕಂತ ನಿರ್ಧಾರ ಮಾಡಿದ್ದೀವಿ. ಈಗ ಎಲ್ಲಿಂದ ಸ್ಟಾರ್ಟ್ ಮಾಡ್ತೀರಿ? ಯಾವ ರೀತಿ ಇರುತ್ತೆ ಇದು? ಪ್ರೊಸೆಸಿಂಗ್ ಹೆಂಗಿರುತ್ತೆ? ನೋಡಿ, ಹುಬ್ಬಳ್ಳಿಯಲ್ಲಿ ವಿಮಾನ ಸೋಮವಾರಲ್ಲೇ ಬಂದು ಇಳಿಯುತ್ತೆ. ಆಮೇಲೆ ಮೆಟ್ರಾಲಜಿಸ್ಟು ರೆಡಾರ್ ಮುಖಾಂತರ ಮೋಡಗಳು, ಯಾವ ಮೋಡಗಳು ರೇನ್ ಬೇರಿಂಗ್ ಕ್ಲೌಡ್ಸ್ ಅಂತ ಹೇಳ್ತಾರೆ, ತೇವಾಂಶ ಇರತಕ್ಕಂಥ ಮೋಡ